ಮತ್ತಾಯನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 19ನೇ ವಾಕ್ಯ. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಅಂಜೂರದ ಮರವು ಒಣಗಿ ಹೋಯಿತು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಂದು ಅಂಜೂರದ ಮರವನ್ನು ಶಪಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಹಸಿವಾದದ್ದರಿಂದ ಅಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಏನಾದರೂ ಹಣ್ಣು ಸಿಗಬಹುದೆಂಬುದಾಗಿ ನೋಡುವಾಗ ಅದರಲ್ಲಿ ಬರೀ ಎಲೆಗಳು ಇತ್ತೇ ಹೊರತು ಯಾವ ಹಣ್ಣು ಕೂಡ ಕಾಣಲಿಲ್ಲ. ಆಗ ಯೇಸು ಕ್ರಿಸ್ತನು ಕೋಪಗೊಂಡು, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂಬುದಾಗಿ ಹೇಳಿದನು. ಆ ಕ್ಷಣವೇ ಆ ಒಂದು ಮರವು ಒಣಗಿ ಹೋಯಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಂದರೆ ಇಲ್ಲಿ ಗಮನಿಸುವಾಗ ಆ ಮರವು ಹಿಂದೆ ಯಾವಾಗಲಾದರೂ ಫಲ ಕೊಟ್ಟಿರಬಹುದು ಅಥವಾ ಮುಂದೆಯೂ ಕೂಡ ಯಾವಾಗಲಾದರೂ ಫಲ ಕೊಡಬಹುದು. ಆದರೆ ಯೇಸು ಕ್ರಿಸ್ತನು ಅದರಲ್ಲಿ ಹುಡುಕುವಾಗ ಅದರಲ್ಲಿ ಫಲ ಇಲ್ಲದೆ ಇದ್ದಂಥ ನಿಮಿತ್ತವಾಗಿ ಅಲ್ಲಿ ದೇವರ ಕೋಪವು ಪ್ರಕಟವಾಗಿ ಶಾಪವು ಉಂಟಾಗಿ ಅದು ಒಣಗಿ ಹೋಗುವಂತೆ ಕಾರ್ಯಗಳು ನಡೆದು ಬಿಟ್ಟವು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಯಾವುದೋ ಒಂದು ಕಾಲದಲ್ಲಿ ನಾವು ಫಲ ಕೊಡುತ್ತಾ ಇದ್ದೆವು, ಈಗ ಕೊಡುತ್ತಾ ಇಲ್ಲ ಮುಂದೆ ಫಲ ಕೊಡುತ್ತೇವೆ, ಈಗ ಆಗುತ್ತಾ ಇಲ್ಲ ಅಂದುಕೊಂಡು ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾ ಇರುವುದಾದರೆ, ಒಂದು ವೇಳೆ ಈ ದಿವಸ ದೇವರು ನಮ್ಮಲ್ಲಿ ಫಲವನ್ನ ಹುಡುಕುವುದಾದರೆ, ಇವರಿಂದ ಪ್ರಯೋಜನ ಇದೆ ಎಂಬುದಾಗಿ ನೋಡುವುದಾದರೆ, ನಾವು ನಿಷ್ಫಲರಾಗಿ ನಿಂತಿರುವುದನ್ನ ಕಂಡು ಒಂದು ವೇಳೆ ಆತನಿಗೆ ಕೋಪ ಬರಬಹುದು. ಆತನ ಕೋಪದ ನಿಮಿತ್ತವಾಗಿ ಕೆಲವೊಂದು ಆಶೀರ್ವಾದದ ತಡೆಗಳು, ಕೆಲವೊಂದು ಕೇಡುಗಳಿಗೆ ಆಸ್ಪದಗಳು, ಸೈತಾನನ ಉರುಳುಗಳಲ್ಲಿ ಸಿಕ್ಕಿ ಬೀಳುವಂತ ಸಾಧ್ಯತೆಗಳು, ಹಾಗೆ ಅನೇಕ ಕಷ್ಟಗಳು, ನಷ್ಟಗಳು, ಸೋಲುಗಳು, ವೇದನೆಗಳಿಗೂ ಕೂಡ ಕಾರಣವಾಗಬಹುದು. ಇನ್ನೂ ಹೆಚ್ಚಾಗಿ ಅಂದರೆ ಕೆಲವೊಮ್ಮೆ ಜೀವಿತವೇ ನಾಶವಾಗಬಹುದು. ಆದ್ದರಿಂದ ಎಚ್ಚೆತ್ತುಕೊಳ್ಳಿ. ನಮ್ಮ ಜೀವಿತವು ಪ್ರತಿನಿತ್ಯವೂ ಕೂಡ ದೇವರಿಗಾಗಿ ಫಲ ಕೊಡುತ್ತಾ ಇರಬೇಕು. ಆತ ನಮ್ಮನ್ನು ನೋಡಿ ಸಂತೋಷಿಸುವಂತ ಕಾರ್ಯಗಳು, ಸಂತೋಷಿಸುವಂತ ವಿಷಯಗಳು ನಮ್ಮ ಮೂಲಕವಾಗಿ ಪ್ರತಿನಿತ್ಯವೂ ಕೂಡ ನಡೆಯುತ್ತಾ ಇರಬೇಕು. ಆದ್ದರಿಂದಲೇ ಪ್ರತಿನಿತ್ಯವೂ ಕೂಡ ನಾವು ದೇವರ ಚಿತ್ತವನ್ನ ನೆರವೇರಿಸುತ್ತಾ ಆತನಿಗೋಸ್ಕರ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಕೂಟ ನಡೆಯುವಾಗ, ಆರಾಧನೆ ನಡೆಯುವಾಗ, ಇಲ್ಲ ಹಬ್ಬದ ಸಮಯದಲ್ಲಿ, ಹೊಸ ವರ್ಷ ಬರುವಾಗ, ಈ ರೀತಿಯಾಗಿ ಕೆಲವು ದಿನಗಳು ಮಾತ್ರವೇ ನಾವು ದೇವರಿಗೆ ಫಲ ಕೊಡುವವರಾಗಿದ್ದರೆ, ಒಂದು ವೇಳೆ ದೇವರು ನಮ್ಮಲ್ಲಿ ಬೇರೆ ಕಾಲಗಳಲ್ಲಿ ಫಲವನ್ನ ಎದುರು ನೋಡುವಾಗ ನಿಷ್ಫಲವಾಗಿ ನಿಲ್ಲುವುದಾದರೆ ಅದು ಕೂಡ ದೇವರ ಕೋಪಕ್ಕೆ ಕಾರಣವಾಗಿ ಬಿಡುತ್ತದೆ ಎಂಬುದನ್ನು ತಿಳಿದು ನಾವು ದೇವರ ಕೋಪಕ್ಕೆ ಅಲ್ಲ, ಆತನ ಹೃದಯದ ಸಂತೋಷಕ್ಕೆ ಕಾರಣವಾಗಬೇಕು ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ಆತನಿಗೋಸ್ಕರ ಫಲ ಕೊಡುವಂತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೀನು ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುವಾಗ ಅದು ಫಲರಹಿತವಾಗಿದ್ದದರ ನಿಮಿತ್ತವಾಗಿ ನೀನು ಅದನ್ನು ಶಪಿಸಿದೆ, ಅದು ಕೂಡ ಒಣಗಿ ಹೋಯಿತು. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವಾಗಲೂ ಫಲ ಕೊಡುವಂಥದ್ದಲ್ಲ, ಸ್ವಲ್ಪ ಸಮಯ ಮಾತ್ರಪ್ಪ ಫಲಭರಿತರಾಗಿ ನಿಲ್ಲುವಂಥದ್ದಲ್ಲ. ನೀನು ನಮ್ಮಲ್ಲಿ ಯಾವಾಗ ನೋಡಿದರೂ, ಯಾವಾಗ ಎದುರು ನೋಡಿದರೂ ಕೂಡ ನಿನ್ನನ್ನು ಸಂತೋಷಿಸುವಂತ ಫಲಗಳು ನಮ್ಮ ಮೂಲಕವಾಗಿ ಪ್ರಕಟವಾಗುವುದಕ್ಕೆ, ನಮ್ಮ ಮೂಲಕವಾಗಿ ತೋರ್ಪಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಮ್ಮ ಜೀವಿತವಪ್ಪ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೂ, ನಿನ್ನ ಆಗ್ರಹಗಳನ್ನು ಪರಿಪೂರ್ಣಗೊಳಿಸುವುದಕ್ಕೂ ಅಪ್ಪ ಯಾವಾಗಲೂ ಸಿದ್ಧವಾಗಿರಲಿ. ನಿನಗೆ ಸಮರ್ಪಿಸ್ತಾ ಇರುವಂತ ಒಬ್ಬೊಬ್ಬರ ಜೀವಿತಗಳನ್ನು ಆಶೀರ್ವದಿಸು, ಫಲಭರಿತವಾಗಿ ನಿನಗೆ ಸಂತೋಷವನ್ನುಂಟು ಮಾಡುವ ಹಾಗೆ ಉಪಯೋಗಿಸುವ ಕರ್ತನೆ. ಆ ರೀತಿಯಾಗಿ ನೀನು ಮಾಡುವಂತ ನಿನ್ನ ವಿಶೇಷ ಕೃಪೆಗಳಿಗಾಗಿ ಸ್ತೋತ್ರ. ಆಶೀರ್ವದಿಸು, ಸಕಲ ಮೇಲುಗಳನ್ನು, ಘನತೆಯನ್ನು ಉಂಟು ಮಾಡು. ಸಕಲ ಆಶೀರ್ವಾದದ ಪರಿಪೂರ್ಣತೆಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ. ನೀನು ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಣಿಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.